ಆ ನಂತರ ಈ ದೇಶದ ಸ್ವಾತಂತ್ರ್ಯಕ್ಕೆ ಏನಾಗಬಹುದು? ಈ ಪ್ರಶ್ನೆ ಈಗ ನನ್ನನ್ನು ಕಾಡುತ್ತಿದೆ. ಹಿಂದೊಮ್ಮೆ ಭಾರತ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತ್ತು. ಆದರೆ ಅದು ಹೊರಗಿನ ಶತ್ರುಗಳಿಂದಲ್ಲ, ಒಳಗಿದ್ದ ತನ್ನದೇ ಜನಗಳ ದ್ರೋಹ ಮತ್ತು ವಿಶ್ವಾಸಘಾತುಕತನದಿಂದ. ಇತಿಹಾಸ ಮತ್ತೊಮ್ಮೆ ಮರುಕಳಿಸುತ್ತದೆಯೇ? ಇದು ನನ್ನನ್ನು ಆತಂಕಕ್ಕೆ ದೂಡುತ್ತಿದೆ. ಈಗಿರುವ ಶತ್ರುಗಳಾದ ಧರ್ಮ, ಜಾತಿ, ಜನಾಂಗದ ಜೊತೆಗೆ ಪರಸ್ಪರ ವಿರುದ್ಧ ಚಿಂತನೆಗಳ ಸ್ವಾರ್ಥಪರ ರಾಜಕೀಯ ಪಕ್ಷಗಳನ್ನು ನಾವು ಮುಂದೆ ಕಾಣಲಿದ್ದೇವೆ. ನಾವೀಗ ದೇಶದ ಸ್ವಾತಂತ್ರ್ಯಕ್ಕೆ, ಪವಿತ್ರ ಸಂವಿಧಾನಕ್ಕೆ ಮಹತ್ವ ನೀಡಿ ಇವುಗಳ ರಕ್ಷಣೆಗೆ ಸರ್ವತ್ಯಾಗಕ್ಕೂ ಸಿದ್ಧರಾಗಬೇಕು. ನಮ್ಮ ದೇಹದಲ್ಲಿ ಕೊನೆಯ ತೊಟ್ಟು